ಒಂದ್ ನಿಮಿಷ ಮೇಡಮ್, ಹಾಗೆ ಇರಿ, ಒಂದ್ ನಿಮಿಷ ಹೋಲ್ಡ್ ಮಾಡಿ. ಇವ್ರು ನನ್ನ ಜೊತೆನೇ ಇದೆ. ಇಲ್ಲ ಇದು ವಿಷಯ ಏನಾಗುತ್ತೆ ಅಂತಂದ್ರೆ ಮತ್ತೆ ಕನ್ಫ್ಯೂಸ್ ಕ್ರಿಯೇಟ್ ಆಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಬೇಡ, ನಾನು ಕಾರ್ಯಪ್ಪ ಅವರನ್ನ ಕೇಳಿ ನಿಮ್ಮಲ್ಲಿಗೆ ಬರ್ತೀನಿ. ಕಾರ್ಯಪ್ಪ ಅವರೇ, ಅವರು ನೇರ ಆರೋಪ ಮಾಡ್ತಾ ಇದ್ದಾರೆ. ಡ್ರಗ್ಸ್ ಬಗ್ಗೆ ನೀವು ಹೇಳ್ತೀರಲ್ಲ, ನೀವೇ ತಂದು ಕೊಟ್ಟಿದ್ದೀರಿ ನನಗೆ. ಗಾಂಜಾದ ಬಗ್ಗೆ ಮಾತನಾಡ್ತಾರಲ್ಲ ಕಾರ್ಯಪ್ಪ, ಅವರೇ ತಂದು ಕೊಟ್ಟಿದ್ದಾರೆ ನನಗೆ. ಸೊ ಇವ್ರು ಹೆಂಗ್ ಮಾತಾಡೋದಕ್ಕೆ ಸಾಧ್ಯ ಡ್ರಗ್ಸ್ ಬಗ್ಗೆ? ಎರಡನೇದ್ದು, ನಾನು ಅವರಿಗೆ ನನಗೆ ಡಿವೋರ್ಸ್ ಆಗಿದೆ ಅನ್ನೋದನ್ನು ಹೇಳಿದ್ದೀನಿ, ಅದಕ್ಕೆ ನನ್ನ ಹತ್ರ ಚಾಟ್ ಮಾಡಿರುವಂತ ಪ್ರೂಫ್ ಇದೆ. ಈಗ ಕಾರ್ಯಪ್ಪ ಅವರು ಬೇರೆ ಕತೆ ಹೇಳ್ತಿದ್ದಾರೆ ಅಂತ. ಸರ್, ಇವಾಗ ನಾನು ಇವ್ರಿಗೆ ಫಸ್ಟ್ ಆಫ್ ಆಲ್ ಯಾವ ಗಾಂಜಾನು ಇವ್ರಿಗೆ ತಂದ್ಕೊಟ್ಟಿಲ್ಲ, ಏನೂ ಇಲ್ಲ ಸರ್. ಆಯ್ತಾ? ನಾನು ಫಸ್ಟ್ ಆಫ್ ಆಲ್ ಒಂದೇ ಹೇಳೋದು, ಇವ್ರನ್ನ ತುಂಬಾ ಅವಾಯ್ಡ್ ಮಾಡಿದ್ದೀನಿ. ಅದರಿಂದ ತುಂಬಾ ಅವಾಯ್ಡ್ ಮಾಡಿದ್ದೀನಿ. ಮಾಡಬೇಡಿ, ಇದೆಲ್ಲ ಮಾಡಬೇಡಿ, ನಿಮ್ ಹೆಲ್ತ್ಗೆ ಒಳ್ಳೇದಲ್ಲ, ಡ್ರಗ್ಸ್ ಮಾಡಬೇಡಿ, ಗಾಂಜಾ ಮಾಡಬೇಡಿ ಅಂದ್ರೂ ನಿನಗೇನು ನನ್ನ ಪಡೆ ನಾನು ಏನಾದ್ರು ಮಾಡ್ಕೊಂತೀನಿ, ನಾನು ಡ್ರಗ್ಸ್ ಮಾಡ್ತೀನಿ, ಗಾಂಜಾ ಮಾಡ್ತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ, ಹಿಂಗೆಲ್ಲ ಹೇಳ್ಕೊಂಡು ನೀನು ಇದೆಲ್ಲ ಜಾಸ್ತಿ ಮಾತಾಡಿದ್ರೆ ನಿನ್ ಕ್ರಿಕೆಟ್ ಕರಿಯರ್ನ ಹಾಳು ಮಾಡ್ತೀನಿ. ಸರ್, ಮೊನ್ನೆ ಒಂದೇ ಒಂದು ಪಾಯಿಂಟ್ ಹೇಳ್ಬೇಕು ನನಗೆ, ಮೇನ್ ಪಾಯಿಂಟ್. ಸರ್, ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರಲ್ಲ, BCCI ಟ್ಯಾಗ್ ಮಾಡಿಲ್ಲ ರಾಜಸ್ಥಾನ, ಅದ್ರ ಪ್ರೂಫ್ ನನ್ನ ಹತ್ರ ಇದೆ, ನಾನು ಕಳ್ಸಿಕೊಡ್ತೀನಿ. ಇವರು ಟ್ಯಾಗ್ ಮಾಡಿರೋದು ಗೊತ್ತು. ಆಲ್ರೆಡಿ ನಾನು ರಾಜಸ್ಥಾನ್ ರಾಯಲ್ಸ್ ಲಾಸ್ಟ್ ಇಯರ್ ನಮ್ಮ ರಾಜಸ್ಥಾನ್ ರಾಯಲ್ಸ್ ಹೆಡ್ ಒಬ್ರು ನೀತು ಮೇಡಮ್ ಅಂತ, ಶಿ ಇಸ್ ಹೆಡ್ ಆಫ್ ರಾಜಸ್ಥಾನ್ ರಾಯಲ್ಸ್, ಅವ್ರಿಗೆ ಇನ್ಫಾರ್ಮ್ ಕೂಡ ಮಾಡಿದ್ದೀನಿ. ಈ ತರ ಒಂದು ಹುಡುಗಿ ನನ್ನ ಟಾರ್ಚರ್ ಮಾಡ್ತಾ ಇದ್ದಾರೆ, ತುಂಬಾ ನನ್ನ ಕ್ರಿಕೆಟಿಂಗ್ ಕರಿಯರ್ಗೆ ನನಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಮೇಡಮ್, ಈ ತರ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನನ್ನ ಪ್ಲೀಸ್ ಇದರಿಂದ ಕ್ರಿಕೆಟ್ ಇಂದ ನನ್ನ ತೆಗಿಬೇಡಿ ಅಂತ ಹೇಳಿ, ಮೇಡಮ್ ನನಗೆ ಇಲ್ಲ, ಇದು ಪರ್ಸನಲ್ ಲೈಫ್, ನಿನ್ನ ಕ್ರಿಕೆಟ್ ಇಂದ ಏನು ಎಫೆಕ್ಟ್ ಆಗಲ್ಲ, ನೀನು ತಲೆ ಕೆಡ್ಸ್ಕೊಂಬೇಡ ಅಂತ ಮೇಡಮ್ಗೂ ಸಮೇತ ನಾವು ತೋರಿಸಿದೀವಿ, ನಿಮ್ಗೂ ಸಮೇತ ಆ ಮೆಸೇಜ್ ನಾನು ಕಳ್ಸಿಕೊಡ್ತೀನಿ. ಇವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.